ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿಡುತ್ತೇನೆ. ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸಮಸ್ಯೆ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಎಷ್ಟು ಸೀರಿಯಸ್ ಆಗಿದೆ. ಈಗ ನೀವು ನೋಡ್ಬೋದು, ನಮ್ಮ ಸಂವಿಧಾನದಲ್ಲಿ ನೀವು ನೋಡಿದ್ರೆ ಬೇರೆ ಬೇರೆ ತಪ್ಪುಗಳು, ಬೇರೆ ಬೇರೆ ಕ್ರಿಮಿನಲ್ ಆಫೆನ್ಸಸ್ ಏನು ಮಾಡ್ತಾರೆ ಜನರು, ಅದರ ಬಗ್ಗೆ ಡೈರೆಕ್ಟಾಗಿ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ. ಆದರೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಏನಂತೀವಿ, ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಇಮ್ಮಾರಲ್ ಟ್ರಾಫಿಕಿಂಗನ್ನು ನಾವು ನಿಷೇಧಿಸಬೇಕು ಅಂತ ಸಂವಿಧಾನದ ಫಂಡಮೆಂಟಲ್ ರೈಟ್ಸಲ್ಲಿ ಮೂಲಭೂತ ಹಕ್ಕುಗಳಲ್ಲೇ ಇದೆ. ಸೊ ನಮ್ಮ ಸಂವಿಧಾನವನ್ನು ಯಾರು ರಚಿಸಿದರು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಇದರ ಸೀರಿಯಸ್ನೆಸ್ನ ಆವಾಗಲೇ ಅವರು ಅರ್ಥ ಮಾಡ್ಕೊಂಡಿದ್ರು. ಇಮ್ಮಾರಲ್ ಟ್ರಾಫಿಕಿಂಗ್, ಇದು ಏನು ಇದು ಕಳ್ಳ ಸಾಗಾಣಿಕೆಯಿಂದ ಕೇವಲ ಒಬ್ಬ ಮನುಷ್ಯ ಹಾಳಾಗಲ್ಲ, ಒಂದು ಜನರೇಷನ್, ಪೀಳಿಗೆಗಳೇ ಹಾಳಾಗುತ್ತೆ. ಕಂಟಿನ್ಯೂಸ್ ಜನರೇಷನ್ಸೇ ಹಾಳಾಗುತ್ತೆ. ಈಗ ಇಮ್ಮಾರಲ್ ಟ್ರಾಫಿಕಿಂಗ್ ಮೊದಲು ಏನದು ಬೇರೆ ಕಡೆ ಕೆಲಸ ಮಾಡೋಕ್ಕಾಗಿರ್ಬೋದು, ಭಿಕ್ಷಾಟನೆಗಿರ್ಬೋದು, ಅಥವಾ ಲೈಂಗಿಕ ಇದಕ್ಕೆ ಏನದು ಸೆಕ್ಷುವಲ್ ಇದಕ್ಕೆ ಇದು ಕಳ್ಳ ಸಾಗಾಣಿಕೆ ಆಗ್ತಾಯಿತ್ತು. ಬಟ್ ಈಗ ಬೇರೆ ಬೇರೆ ಥರದ್ದು ಅದರದ್ದು ನಾವು ಇದು ನೋಡ್ತಾ ಇದ್ವಿ, ಬೇರೆ ಬೇರೆ ಶೇಡ್ಸ್ ಕೂಡ ನೋಡ್ತಾ ಇದ್ವಿ. ಎಷ್ಟೋ ಟೈಮಲ್ಲಿ ವಾಲಂಟಿಯರ್ ಆಗಿ ಈಗ ಮತ್ತು ಏನದು ಆರ್ಥಿಕ ಸಮಸ್ಯೆಯಿಂದ ಏನದು ಪೋಷಕರು ಮಕ್ಕಳನ್ನ ಕಳಿಸ್ಬಿಡ್ತಿರ್ತಾರೆ. ಬಟ್ ನಾವೀಗ ಕಂಪೇರ್ ಮಾಡಿದ್ರೆ, ಈಗ ನಾವು 1947 ನಾವು ನಮಗೆ ಸ್ವಾತಂತ್ರ್ಯ ಸಿಕ್ತು, ಆವಾಗ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವಾಗ ಊಟಕ್ಕೆ ತೊಂದರೆ ಇತ್ತು, ಸಾಮಾಜಿಕವಾಗಿ ಅವ್ರಿಗೆ ತುಂಬ ಜನರಿಗೆ ತುಂಬ ತೊಂದರೆ ಆಗ್ತಿತ್ತು. ಬಟ್ ಈಗ ಆ ಕಂಡೀಷನ್ ನಾವು ಆ್ಯಕ್ಚುಲಿ ಇಂಡಿಯಾ ತುಂಬ ಡೆವಲಪ್ ಆಗಿದ್ದೀವಿ. ಈಗ ರಾಷ್ಟ್ರದಲ್ಲಿ ಅಕ್ಕಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಇದು ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರ ಯಜಮಾನಿ ಮಹಿಳೆಯರಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಆವಾಗ ಶಾಲೆಯಲ್ಲಿ ಶಿಕ್ಷಣ ಪ್ರಾಬ್ಲಮ್ ಇರ್ತಿತ್ತು, ಈಗ ಶಾಲೆ ಶಿಕ್ಷಣ ಕೂಡ ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ನಾವು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ಕಳ್ಳ ಸಾಗಾಣಿಕೆ ಆಗ್ತದೆ. ಬಟ್ ವಾಲಂಟಿಯರ್ ಆಗಿ ನನಗೆ ಇಮ್ಮಾರಲ್ ಟ್ರಾಫಿಕಿಂಗ್ ನೀವು ನೋಡಿದ್ರೆ ಈಗ ಅಫ್ಕೋರ್ಸ್ ಎಕ್ಸ್ಪರ್ಟ್ ಸ್ಪೀಕರ್ಸ್ ಬರ್ತಾರೆ. ಇಮ್ಮಾರಲ್ ಟ್ರಾಫಿಕಿಂಗ್, ಕಳ್ಳ ಸಾಗಾಣಿಕೆ ಒಂದು ಅದರ ಅರ್ಥ ಇದೆ, ಅದು ತುಂಬ ವೈಡ್ ಆಗ್ತಾ ಹೋಗ್ತಾ ಇದೆ. ಕೇವಲ ಮುಂಚೆ 2-3 ಥರದ್ದು ಕಳ್ಳ ಸಾಗಾಣಿಕೆ ಐಡೆಂಟಿಫೈ ಮಾಡಿದ್ರು, ಈಗೆಲ್ಲ ಬೇರೆ ಬೇರೆ. ಈಗ ಭಿಕ್ಷಾಟನೆಗೆ ಒಬ್ಬ ಮಹಿಳೆ, ಒಂದೊಂದು ಕೇಸ್ ಒಬ್ಬ ಮಹಿಳೆ ಬೇರೆ ಮಹಿಳೆಗೆ ನನ್ನ ಮಗು ಕರ್ಕೊಂಡು ತೊಗೊಂಡು ಹೋಗು, ಏನದು ಭಿಕ್ಷಾಟನೆಗೆ ತೊಗೊಂಡು ಹೋಗು, ದಿನಕ್ಕೆ ಒಂದು 200 ರೂಪಾಯಿ ಕೊಡ್ತಾರೆ, ಅದು ಒಂಥರ ಕಳ್ಳ ಸಾಗಾಣಿಕೆ ಅಂತ ಇದು ಏನದು ಇಂಟರ್ಪ್ರೇಟ್ ಮಾಡ್ತಾ ಇದ್ದಾರೆ ಆನರೇಬಲ್ ಸುಪ್ರೀಂ ಕೋರ್ಟ್. ಸೊ ಆದ ಕಾರಣ ಈ ಒಂದು ಏನು ಕಳ್ಳ ಸಾಗಾಣಿಕೆ ಡೆಫಿನೇಷನ್ ತುಂಬ ವೈಡ್ ಆಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಇಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದೀವಿ, ಆದರೂ ಕೂಡ ನಾವು ಈ ಕಳ್ಳ ಸಾಗಾಣಿಕೆ ನೋಡ್ತಾ ಅದನ್ನು ನಿಲ್ಲಿಸೋಕೆ ನಿಷೇಧಿಸೋಕ್ಕೋಸ್ಕರ ಈ ಥರ ಒಂದು ಡೆಫಿನೇಷನ್ ಬರ್ತಾ ಇದೆ. ನೀವು ನೋಡ್ಬೋದು, ಈಗ ನಮ್ಮ ಈ ಸಭಾಂಗಣದಲ್ಲಿ ವೇದಿಕೆ ಮೇಲೆ ಅಡ್ಮಿನಿಸ್ಟ್ರೇಷನ್ ಅವರು ಇದ್ದಾರೆ, ಏನದು ಮಾನ್ಯ ಜುಡಿಷರಿ ನ್ಯಾಯಾಲಯದಿಂದ ಕೂಡ ಜನ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಸೊ ಸಿಸ್ಟಮ್ಸ್, ಪ್ರಕ್ರಿಯೆಗಳು ಇದೆ, ಮತ್ತು ಏನದು ಬೇರೆ ಬೇರೆ ಪ್ರಾಧಿಕಾರಗಳಿದೆ. ಬಟ್ ಇವೆಲ್ಲ ಯಾವಾಗ ಆ್ಯಕ್ಚುಲಿ ವರ್ಕ್ ಆಗುತ್ತಂದರೆ ಕೆಳಮಟ್ಟದಿಂದ, ಗ್ರಾಸ್ ರೂಟಿಂದ ಏನಾದರೂ ನಮಗೆ ಗೊತ್ತಾದರೆ ಇಲ್ಲಿ ಕಳ್ಳ ಸಾಗಾಣಿಕೆ ಆಗ್ತದೆ ಅಂತ ಗೊತ್ತಾದರೆ ಮಾತ್ರ ನಾವು ಈ ಪ್ರಕ್ರಿಯೆಗಳನ್ನು, ಈ ಪ್ರಾಧಿಕಾರಗಳನ್ನ ನಾವು ಉಪಯೋಗಿಸ್ಬೋದು. ಈಗ ಬೇರೆ ಪಕ್ಕದ ಮನೆಯಲ್ಲಿ, ಪಕ್ಕದ ಊರಲ್ಲಿ ಏನೋ ಆಗ್ತಾಯಿದೆ, ನನಗೆ ಯಾಕೆ ತಲೆ ಕೆಡಿಸ್ಕೊಳ್ಳಪ್ಪ, ನನ್ನ ಮಗ ಚೆನ್ನಾಗಿ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಅವ್ರಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತಾಯಿದೆ ಅಂದರೆ ಅದು ಓವರ್ ಆಲ್ ನಮ್ಮ ಸಮಾಜ ನಮಗೆ ಸ್ವಲ್ಪ ಕೆಟ್ಟು ಮಾಡುತ್ತೆ. ನಾವು ಮುಂದೆ ಬರಬೇಕು, ಸಮಾಜ ಎಲ್ಲ ನಾನು ಕೂಡ ಮುಂದೆ ಬರ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯವ್ರ ಮಕ್ಕಳಿಗೂ ಯಾರಿಗೂ ಈ ಥರ ಕಳ್ಳ ಸಾಗಾಣಿಕೆ ಆಗಬೇಕು. ಮತ್ತು ಸಾಮಾನ್ಯವಾಗಿ ನಗರಿ ಪ್ರದೇಶ ಬಿಟ್ಬಿಡಿ, ವಿಲೇಜಲ್ಲಿ, ಹಳ್ಳಿಯಲ್ಲಿ ಒಂದು ಸಣ್ಣದೇನಾದರೂ ಆದರೆ ಫುಲ್ ಹಳ್ಳಿ ಗೊತ್ತಾಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ಯಾರೋ ಮನೆಯಲ್ಲಿ ಮನೆ ಆಗ್ತಾಯಿದೆ, ಮುಂಜೆ ಆಗ್ತಾಯಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ತರಹ ಊರಿಗೆ ಗುಳೆ ಹೋಗ್ತಾ ಇದ್ದಾರೆ, ಎಸ್ಪೆಷಲಿ
ಗುಳೆ ಹೋಗೋದು ಎಸ್ಪೆಷಲಿ ಯಾವಾಗ ಬರೋ ಥರ ಟೈಮ್ ಬರುತ್ತೆ ಅವಾಗ ಗುಳೆ ಹೋಗೋದು ತುಂಬ ನಾವು ಒಂದು ನೈಜತೆ ಅದು. ಗುಳೆ ಹೋಗೋದು, ಬೇರೆ ಕಡೆ ಹೋಗೋದು, ಚಿಕ್ಕಮಗಳೂರು ಹೋಗೋದು, ಕಾಫಿ ಪ್ಲಾಂಟೇಶನ್ ಕೆಲಸ ಮಾಡೋದು ಕರೆಕ್ಟು. ಆವಾಗ ಮಕ್ಕಳೆಲ್ಲ ಬೇರೆ ಕಡೆ ಹೋಗಿ ಕೆಲಸಕ್ಕೆ ನಮ್ಮ ಮಗನೂ ಕೆಲಸ ಹಚ್ಚಿಸ್ಕೊಂಡ್ಬಿಡಿ, ಅವ್ನಿಗೆ ಎಷ್ಟು ಕೊಡ್ತಾಯಿದ್ರೆ, ಕೂಲಿಗೆ ಎಷ್ಟು ಕೊಡ್ತಾಯಿದ್ರೆ, ನನ್ನ ಮಗನಿಗೂ ಅರ್ಧ ಕೊಟ್ಬಿಡಿ ತಂದ್ಕೊಂಡು ಮಾಡೋದು ನಾವು ಕೇಳಿದ್ವಿ. ಸೊ ಈ ಥರ ಆದಾಗ ಮತ್ತು ಆ ವ್ಯಕ್ತಿ ನೀವು ಅರ್ಥ ಮಾಡ್ಕೋಬೇಕು, ಆ ಪೋಷಕರು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಆರ್ಥಿಕ ತೊಂದರೆ ಇರುತ್ತೆ, ಮಗು ನೋಡ್ಕೊಳಕ್ಕೆ ಯಾರೂ ಇರಲ್ಲ, ಅವ್ರ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ, ಏನೋ ಸಾಲ ಏನೋ ಮಾಡಿರ್ತಾರೆ. ಅವರು ಅಂತಾರೆ, ನಾವು ಹೋಗಿ ಕೇಳಿದ್ರೆ ಇಲ್ಲ ನನ್ನ ಮಗು ನಾನು ಏನು ಕೆಲಸಕ್ಕೆ ಕಳಿಸ್ಲೇಬೇಕು, ಏನು ಮಾಡೋಕ್ಕೆ ಆಗಲ್ಲ ಅಂತ ಹಾಗೆ ಅಂತಾರೆ. ಆ ಟೈಮಲ್ಲಿ ಸರ್ಕಾರ ನಾವು ಹೆಲ್ಪ್ ಮಾಡೋಕ್ಕೆ ಸಿದ್ಧರಾಗಿದ್ವಿ. ಸೊ ಈ ಏನು ಸಿಸ್ಟಮಲ್ಲಿ ಹೇಗಿದೆ ಅಂದರೆ ಸರ್ಕಾರ ಇದೆ, ಏನದು ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ, ಸಹಾಯ ಪಡೆಯೋಕ್ಕೆ ರೆಡಿ ಇರೋರು ಜನ ಯಾರು ಸ್ವಲ್ಪ ಬಡವರು ಮತ್ತು ಅವರು ಇದ್ದಾರೆ. ಬಟ್ ಅವ್ರ ಲಿಂಕ್ ಸಿಗ್ತಾ ಇಲ್ಲ. ಯಾರಿಗೆ ಸಹಾಯ ಬೇಕು ಮತ್ತು ಯಾರು ಸಹಾಯ ಮಾಡೋ ಆ ಲಿಂಕ್ ಒಂದು ಸಿಗ್ತಾ ಇಲ್ಲ. ಆ ಲಿಂಕ್ ಪ್ರೊವೈಡ್ ಮಾಡೋಕ್ಕೆ ತಾವೆಲ್ಲರೂ ಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯವಾಗಿ ನಾವು ಹೇಳಿದಾಗೆ ಅವರು ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸ್ ಎಲ್ಲ ತಾವು ಬಂದಿರ್ಬೋದು. ಈ ಲಿಂಕ್ ಸಣ್ಣ ಪ್ರಾಬ್ಲಮ್ ಆದರೂ ನೀವು ಬಂದುಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ, ತಾಲೂಕು ಲೆವೆಲ್ ಆಫೀಸರ್ಸ್ಗೆ ನೀವು ಹೇಳಿದ್ರೆ ಹೀಗಿದೆ ತಂದಾಗ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ. ನಾವು ಏನೋ ಒಂದು ಹಾಸ್ಟೆಲಲ್ಲಿ ಸೇರ್ಸೋಕ್ಕೆ ಟ್ರೈ ಮಾಡ್ತೀವಿ. ನೀವು ನೋಡಿ DDs ಎಲ್ಲ ಬಂದಿದ್ದಾರೆ ಹಾಸ್ಟೆಲಲ್ಲಿ ಸೇರ್ಸೋಕ್ಕೆ ಟ್ರೈ ಮಾಡ್ತೀವಿ. ಮೇ ಬಿ ಯಾವುದೋ NGO ಸರ್ಕಾರೇತರ ಸಂಸ್ಥೆ ಮೂಲಕ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಕ್ಕೆ ಹೆಲ್ಪ್ ಮಾಡೋಣ. ಸೊ ಏನೋ ಒಂದು ಟ್ರೈ ಮಾಡಿ ಈ ಒಂದು ಏನು ಕೆಟ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಲ್ರೆಡಿ ಮಾಡ್ತಾ ಇಲ್ಲ ಅಂತಲ್ಲ, ಆಲ್ರೆಡಿ ಮಾಡ್ತಾ ಇದ್ದೀವಿ. ನನಗೆ ಎಷ್ಟೋ ಟೈಮು ಕಾಲ್ಸ್ ಬರುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ, ಎಸ್ಪೆಷಲಿ ಗಂಡ ಏನದು ತುಂಬ ಮದ್ಯಪಾನ ಮಾಡ್ತಾ ಇರ್ತಾನೆ, ಹೆಂಡತಿಗೆ ಹಾಸ್ಪಿಟಲ್ ಇದು ಶಿಫ್ಟ್ ಮಾಡೋಕ್ಕೆ ರೆಡಿ ಇರಿಲ್ಲ, ಅವರು ಶೀಸ್ ಪ್ರೆಗ್ನೆಂಟ್, 8 ತಿಂಗಳು 9 ತಿಂಗಳು ಬಾಣಂತಿ ಇದು ಗರ್ಭಿಣಿ ಇರ್ತಾರೆ, ಅವ್ರಿಗೆ ಹಾಸ್ಪಿಟಲ್ ಬರ್ತಾ ಇರಲ್ಲ, ಫೋನ್ ಮಾಡ್ತಾರೆ. ಅವಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀವಿ, ಅವರೆಲ್ಲ ಕೂಡಿ ಹೋಗಿ ಮನವೊಲಿಸೋಕ್ಕೆ ಟ್ರೈ ಮಾಡ್ತೀವಿ. ಸಮಥಿಂಗ್ ವಿ ಡು. ಆ್ಯಂಡ್ ಅಟ್ ದ ಎಂಡ್ ಮೆಜಾರಿಟಿ ಆಫ್ ದ ಟೈಮ್ಸ್ ಎಲ್ಲರೂ ಕೂಡಿ ನಾವು ಮಾತಾಡಿ ಒಂದು ಕೆಲಸ ಮಾಡಿದಾಗ ಅದು ಒಂದು ಸಕ್ಸಸ್ ಆಗುತ್ತೆ. ಅದೇ ಥರ ಇದು ಮಾನವ ಕಳ್ಳ ಸಾಕಾಣಿಕೆ ಕೂಡ ಈ ಒಂದು ವಿಷಯದಲ್ಲಿ ಕೂಡ ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕು. ಅಗೇನ್ ಇದು ಕೇವಲ ನನ್ನ ಮನೆಯಲ್ಲಿ ಆಗ್ತಾ ಇಲ್ಲ, ನನ್ನ ಪಕ್ಕದ ಮನೆಯಲ್ಲಿ ಆಗ್ತಾ ಇಲ್ಲ, ಬೇರೆ ಊರಲ್ಲಿ ಆಗ್ತಾ ಇದೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತಲ್ಲ. ನಮಗೆಲ್ಲರಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಬೇರೆಯವ್ರ ಮನೆಯಲ್ಲಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ನನ್ನ ಮನೆಯಲ್ಲೂ ಆಗ್ಬೋದು, ನನ್ನ ಸಂಬಂಧಿಕರಲ್ಲೂ ಆಗ್ಬೋದು. ಸೊ ಇದನ್ನು ಒಂದು ನಿರ್ಮೂಲನೆ ಮಾಡೋಕ್ಕೋಸ್ಕರ ಈ ಒಂದು ನಾವು ಒಂದು ಪ್ರತಿಜ್ಞಾ ವಿಧಿ ಕೂಡ ತೊಗೊಂಡಿವಿ. ಸೊ ತಾವೆಲ್ಲರೂ ಸರ್ಕಾರದ ಒಂದು ರೆಪ್ರೆಸೆಂಟೇಟಿವ್ಸು, ಸರ್ಕಾರದ ರಾಯಭಾರಿಗಳು. ಸೊ ಈ ಒಂದು ಕಾರ್ಯಾಗಾರ ಆದಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಸಾಮಾನ್ಯವಾಗಿ ಡೌಟ್ಸ್ ಇರೋದೇನು, ಕಳ್ಳ ಸಾಗಾಣಿಕೆ ಆಗ್ತಾಯಿದೆ, ನಾ ಯಾರು ರಿಪೋರ್ಟ್ ಮಾಡಲಿ? ಒಂದು ರಿಪೋರ್ಟ್ ಮಾಡಿದ್ರೆ ನನಗೆ ಪೊಲೀಸರು ಕೋರ್ಟು ಕಚೇರಿಯ ಮತ್ತು ಅಡ್ಮಿನಿಸ್ಟ್ರೇಷನ್ ಅವರು ನಮಗೆ ವಾರ ಕರೀತಾರ, ನನಗೆ ಯಾವ ಥರ ನೋವು ಬೇಡ, ಜಸ್ಟ್ ಕಂಪ್ಲೇಂಟ್ ಮಾಡಿಬಿಟ್ಟು ಹೋಗೋದಿದೆ. ಅದಕ್ಕೆ ಹೇಗೆ ಮಾಡೋದು, ಯಾರ ಮುಖಾಂತರ ನಾವು ಹೋಗಬೇಕು? ಈ ಥರ ಒಂದು ಸಿಂಪಲ್ ಕ್ವಶನ್ಸ್ ಇರುತ್ತೆ. ಐ ಹೋಪ್ ಇವತ್ತೊಂದು ಕಾರ್ಯಾಗಾರದಲ್ಲಿ ಆ ಸಿಂಪಲ್ ಏನು ನಿಮಗೆ ಪ್ರಶ್ನೆಗಳಿರುತ್ತೆ, ಅದನ್ನು ಅವ್ರು ನಿಮಗೆ ಸ್ಪಷ್ಟತೆ ಕೊಡ್ತಾರೆ. ಸೊ ಈ ಒಂದು ಕಾರ್ಯಾಗಾರ ಆದಮೇಲೆ ನಿಮಗೆ ಅದು ಒಂದು ನಾಲೆಜ್ ಇರುತ್ತೆ, ಆ ಒಂದು ಜ್ಞಾನ ಇರುತ್ತೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಈ ಥರ ಪರಿಸ್ಥಿತಿಯಲ್ಲಿ. ಸ್ವಲ್ಪ ಇದರಲ್ಲಿ ಯಾವುದು ನೀತಿ ನಿಯಮಗಳು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತಾರೆ. ಸೊ ಹೀಗಾಗಿ ಇದು ಕಳ್ಳ ಸಾಗಾಣಿಕೆ ಅನ್ನೋದೇನೋ ಒಂದು ಕಪ್ಪು ಚುಕ್ಕಿ ಇದೆ ನಮ್ಮ ಸಮಾಜದಲ್ಲಿ. ಇದನ್ನು ನಾವು ನಿರ್ಮೂಲನೆ ಮಾಡೋಕ್ಕೆ ಈ ಒಂದು ಕಾರ್ಯಾಗಾರ ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಾಗಾರಕ್ಕೆ ನಮಗೆ ಕರೆದು ಮಾತಾಡಲು ಅವಕಾಶ ನೀಡಿದ ಎಲ್ಲರಿಗೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಅವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ಮುಂದೆ ತಮ್ಮ ವಿಚಾರಗಳನ್ನು ಹಂಚ್ಕೊಂಡ್ರು. ಬಹುಶಃ ವಿಜಯಕುಮಾರ್ ಅವರು ಹೇಳಿದಾಗೆ ಭಾಳ ಕಡಿಮೆ ಆಗಿದೆ ಮಾನವ ಕಳ್ಳ ಸಾಗಾಣಿಕೆ. ನಾವು ಈ ಒಂದು ರೂರಲ್ ಏರಿಯಾದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ರು ಕೂಡ ಅರ್ಬನ್ ಏರಿಯಾದಲ್ಲಿ, ಏನು ಮೆಟ್ರೋಪಾಲಿಟನ್ ನಾವು ಸಿಟೀಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇನ್ನೂ ಕೂಡ ಅವ್ಯವಹಿತವಾಗಿ ನಡೀತಾ ಇದೆ. ಈಗ ಮಾನವ ಕಳ್ಳ ಸಾಗಾಣಿಕೆ ಅಂತಂದರೆ ಎಷ್ಟು ಇರೋದು ಗ್ರಾವಿಟಿ ಇದೆ ಅಂತಂದರೆ, ಫಸ್ಟ್ ಜಗತ್ತಿನಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ 1ನೇ ಸ್ಥಾನ, ಆಮೇಲೆ ಆರ್ಮ್ಸ್ ಟ್ರಾಫಿಕಿಂಗ್ ಅಂತ ಹೇಳ್ತೀವಿ, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ 2ನೇ ಸ್ಥಾನ, 3ನೇ ಸ್ಥಾನದಲ್ಲಿರೋದು ಮಾನವ ಕಳ್ಳ ಸಾಗಾಣಿಕೆ. ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ನಮಗೆ ಅನಿಸೋದ್ರಲ್ಲಿ ನಾವು ಕುಟುಂಬ ಮಾತಾಡಬೇಕಾಗುತ್ತೆ. ಇದರಿಂದ ಪ್ರತಿ ವರ್ಷ $150 ಬಿಲಿಯನ್ ವಹಿವಾಟು ಆಗ್ತಾಯಿದೆ ಜಗತ್ತಿನಾಗ. ನೀವು ಅಂದಾಜು ಮಾಡ್ಕೋಬೋದು ಎಷ್ಟು ಲಕ್ಷ ಕೋಟಿಗಳು ಅಂತ. ನಾವು ನೋಡ್ತಾ ಇದ್ದೀವಿ ಈ ಮಾನವ ಕಳ್ಳ ಸಾಗಾಣಿಕೆ ಅಂತ ತಿಳ್ಕೊಂಡಾಗ ನೇಪಾಳ ಮತ್ತು ಬಾಂಗ್ಲಾದೇಶದಿಂದ ಮಕ್ಕಳನ್ನು ಅಪ್ರಾಪ್ತರನ್ನು ಸಾಗಾಣಿಕೆ ಮಾಡಿ ವೇಶ್ಯಾವಾಟಿಕೆಗೆ ಬಳಸ್ಕೊಳ್ತಾರೆ ಇಂಡಿಯಾದಲ್ಲಿ. ಅವ್ನು ಈಗಾಗಲೇ ಹೇಳಿದಾಗೆ ಮಕ್ಕಳನ್ನು ಭಿಕ್ಷಾಟನೆಗಾಗಿ, ಆಮೇಲೆ ಜನರನ್ನು ಉದ್ಯೋಗ ಕೊಡಿಸ್ತೀವಿ ತಿಳ್ಕೊಂಡು ಹೋಗಿ ಬೇರೆ ಕೆಲಸಕ್ಕೆ ಹಚ್ಚೋದು, ಒಂದು ಯಾವುದೋ ಒಂದು ಆಮಿಷವನ್ನು ಒಡ್ಡಿ ಕರ್ಕೊಂಡು ಹೋಗಿ ಆ ದುಬೈಯಲ್ಲಿ ನೀವೆಲ್ಲ ನೋಡಿರ್ಬೋದು
ಅಲ್ಲೇನೋ ಒಂದು ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಅಲ್ಲೇನೋ ಯಾವುದೋ ಮನೆಯಲ್ಲಿ ಒಂದು ಕೆಲಸಕ್ಕೋ ಅಥವಾ ಡ್ರೈವರ್ ಕೆಲಸಕ್ಕೋ ಏನೋ ಅವರಿಗೆ ಮತ್ತೆ ವಾಪಸ್ಸು ಕೂಡ ಬರೋ ಹಾಗೆ ಅವರ ಅಲ್ಲಿ ಉಳಿಸಿದರು. ಇವೆಲ್ಲ ಕೂಡ ಮಾನವ ಕಳ್ಳ ಸಾಗಾಣಿಕೆ ಇದರಲ್ಲಿ ಬರುತ್ತೆ. ಇವಾಗ ಹೇಳಿದಾಗ ಬಡತನ ಮುಖ್ಯ ಕಾರಣ. ಈ ಮಕ್ಕಳನ್ನು ಜೀತ ಪದ್ಧತಿ ಏನೋ ಅಪ್ಪ ಸಾಲ ಮಾಡಿರ್ತಾನೆ, ಮಗ ದುಡಿಬೇಕಾದ್ರೆ, ಅಥವಾ ಆರ್ಥಿಕವಾಗಿ ಏನು ಇರ್ತಾ ಮಗನ ಒಂದು ವರ್ಷ ಇಲ್ಲಿ ಕೆಲಸ ಮಾಡ್ತಂದ್ರೆ ಅದನ್ನು ನಮ್ಗೆ ಇಷ್ಟು ಹಣ ಕೊಡಿ ಅಂತ ಬಿಟ್ಕೊಳ್ಳೋದು. ನಾವು ಮುಖ್ಯವಾಗಿ ಅಗ್ರಿಕಲ್ಚರ್ ಲೇಬರ್ ಅಂತ ಜೀತ ಪದ್ಧತಿ ನಿರ್ಮೂಲ ಆದರೂ ಸಹಿತ ಅದೊಂದೇನೋ ಆ ಶಬ್ದ ಇರಲಿಕ್ಕಿಲ್ಲ, ಬಟ್ ಒಂದಷ್ಟು ಅಮೌಂಟ್ ನಮಗೆ ದುಡಿತಾ ಇರ್ತಾರೆ. ಸೊ ಆ ಪದ್ಧತಿಗಳು ಕೂಡ ಇನ್ನೂ ಅವ್ಯಾಹತವಾಗಿ ನಡೀತಾ ಇದೆ. ನಮಗೇನಾಗ್ತದೆ, ಯಾವಾಗ FIR ಆಗುತ್ತೆ, ಯಾವಾಗ ಒಬ್ಬರು ವಿಕ್ಟಿಮ್ ಸಿಗ್ತಾರೆ, ಆವಾಗ ಒಂದು ಕೇಸ್ ಆಯಿತು ಅಂತ ನಮಗೆ ಭಾವನೆ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಅವು ಆಗದೇ ಅನೇಕ ವಿಧದಲ್ಲಿ ಕಳ್ಳ ಸಾಗಾಣಿಕೆ ಅನ್ನೋದಕ್ಕಿಂತ ಒಂದು ಶೋಷಣೆ ನಡೀತಾ ಇದೆ. ಹೆಣ್ಣು ಮಕ್ಕಳ ಮೇಲೆ, ಆಮೇಲೆ ಬಡವರ ಮೇಲೆ, ದಲಿತರ ಮೇಲೆ ಒಂದು ಶೋಷಣೆಗೆ ಅವ್ಯಾಹತವಾಗಿ ನಡೀತಾ ಇರ್ತಾರೆ. ಸೊ ಅವುಗಳಿಗೆ ನಾವು ಕಳ್ಳ ಸಾಗಾಣಿಕೆ ಅಂತಿದ್ರು ಕೂಡ ಅವು ಒಂದು ರೀತಿಯಲ್ಲಿ ಈ ಒಂದು ವ್ಯಾಖ್ಯಾನದಲ್ಲಿ ಬರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸುಮಾರು ಈಗಾಗಲೇ ಜಗತ್ತಿನಾದ್ಯಂತ 27 ಮಿಲಿಯನ್ ಅಂದರೆ ಸುಮಾರು 2.7 crore 2.7 ಕೋಟಿ ಜನ ಕಳ್ಳ ಸಾಗಾಣಿಕೆಗೆ ತುತ್ತಾಗಿದ್ದಾರೆ. ಎಲ್ಲೇ ಇದ್ದವರು ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳನ್ನು ಲೈಂಗಿಕ ಶೋಷಣೆಗೆ ಬಳಸ್ಕೊಳ್ತಕ್ಕಂಥದ್ದು. ಸುಮಾರು ಏನು ಹೇಳಿದಲ್ಲ, $150 ಬಿಲಿಯನ್ ಏನು ಹೇಳಿದಲ್ಲ, ಅದರಲ್ಲಿ ಸುಮಾರು 80% ಬರ್ತಾ ಇರೋದು ಹೆಣ್ಣು ಮಕ್ಕಳನ್ನು ಲೈಂಗಿಕ ಶೋಷಣೆಗೆ ಬಳಸ್ಕೊಂಡು. ಸೊ ಈ ನಿಟ್ಟಿನಲ್ಲಿ ಬಡತನನೇ ಒಂದು ಮುಖ್ಯ ಕಾರಣ. ಆಮೇಲೆ ಅಂಗಾಂಗ ಕಷಿ ಅಂತ ಇರ್ಬೋದು, ಅದನ್ನು ಹೇಳಿದ್ರು ಈಗಾಗಲೇ. ಆಮೇಲೆ ಯಾವುದೇ ರಾಜಕೀಯ ಒಂದು ವಿಷಯಗಳ ಬಗ್ಗೆ ಇರ್ಬೋದು. ಈಗ ಏನೋ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ, ಅಲ್ಲಿಂದ ಬೇರೆ ಕಡೆ ಹೋಗೋದು, ಮನೆ ಮಠ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಇರೋದು, ಅಲ್ಲಿ ಕೂಡ ಸಾಗಾಣಿಕೆ ಆಗ್ತಕ್ಕಂಥದ್ದು. ಈಗ ರಾಜಕೀಯವಾಗೇನೋ ದೇಶದಲ್ಲಿ ಗಲಾಟೆಗಳು ನಡೆಯುತ್ತೆ. ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ದೇ ಬಿಕಮ್ ವೆರಿ ವೆಲರಬಲ್. ಅಂದರೆ ಈಸಿಯಾಗಿ ಅವ್ರನ್ನ ಮಕ್ಕಳನ್ನ ಕುಸಲಾಯಿಸ್ಬೋದು, ಕರ್ಕೊಂಡೋಗಿ ಕೆಲಸಕ್ಕೆ ಹಚ್ಬೋದು, ಲೈಂಗಿಕ ಶೋಷಣೆಗೆ ಒಳಪಡಿಸ್ಬೋದು. ತಂದೆ ತಾಯಿ ಕೂಡ ಅಸಹಾಯಕ ಸ್ಥಿತಿ ಇರುತ್ತೆ. ಅವರು ತಮ್ಮ ಜೀವನನೇ ನಡೆಸ್ಕೊಂಡು ಅಂಥ ಸಂದರ್ಭಗಳಲ್ಲಿ ಅವು ಭಾಳ ಈಸಿಯಾಗಿ ಅವರು ಟಾರ್ಗೆಟ್ ಆಗ್ತಾರೆ. ಆ ನಿಟ್ಟಿನಲ್ಲಿ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಒಂದೇನಪ್ಪ ಅಂತಂದರೆ ಅವೇರ್ನೆಸ್ ಜನರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಕೇರ್ಫುಲ್ ಆಗಿದೆ. ಕಾನೂನುಗಳು ಬಂದಿವೆ. ಹ್ಯೂಮನ್ ಟ್ರಾಫಿಕಿಂಗ್ ಅದಕ್ಕೆ ಯಾವ ರೀತಿ ಅದನ್ನು ನಿರ್ಮೂಲನೆ ಮಾಡಬೇಕು, ಯಾವ ರೀತಿ ತಡೆಗಟ್ಟಬೇಕು ಅನ್ನೋದಕ್ಕೆ ಕಾನೂನುಗಳು ಬಂದಿವೆ. ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ ಅನ್ನೋದು ಒಂದು ಬಂದಿದೆ. ಅದರ ಪ್ರಕಾರ 7 ವರ್ಷಗಳ ಶಿಕ್ಷೆ, 10 ವರ್ಷಗಳವರೆಗೆ ಶಿಕ್ಷೆ, ಜೀವಾವಧಿ ಶಿಕ್ಷೆ ಇದೆ. ಆಮೇಲೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 370 ಯಾರು ಕುಸಲಾಯಿಸೋದು, ಮನೇಲಿ ಇಟ್ಕೊಳ್ಳೋದು ಅಥವಾ ಬೇರೆ ಕಡೆ ಸಾಗಾಟ ಮಾಡೋದು ವಿತ್ ವ್ಯೂ ಟು ಫೋರ್ಸ್ ಅಪ್ ಟು ಸೆಕ್ಷುವಲ್ ಆ್ಯಕ್ಟಿವಿಟಿ ಅದಿದ್ದಾಗ ಜೀವಾವಧಿ ಶಿಕ್ಷೆ ಇದೆ. ಆಮೇಲೆ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟು, ಆಮೇಲೆ ಮದುವೆ ಮಾಡೋ ಸಲುವಾಗಿ ಕೂಡ ಎಲ್ಲ ನೀವು ಈಗ ಅದು ಕಡಿಮೆ ಆಗಿದೆ. ಚಿಕ್ಕ ಮಕ್ಕಳನ್ನು, ಅಪ್ರಾಪ್ತ ಮಕ್ಕಳನ್ನು ಅರಬ್ ಕಂಟ್ರೀಸ್ಗಳಿಗೆಲ್ಲ ತೊಗೊಂಡೋಗಿ ಮಾರಾಟ ಮಾಡ್ತಾಯಿದೆ. ಈಗ ಅದು ಕೂಡ ಸಂಪೂರ್ಣವಾಗಿ ನಮ್ಗೆ ಎಲ್ಲಿ ಕೇಳಿ ಬರೋದಿಲ್ಲ. ನಮ್ಮ ದೇಶದಲ್ಲಿ ಭಾಳ ಇತ್ತು ಗಲ್ಫ್ ಕಂಟ್ರಿ ಕಳಿಸೋದು ಹೆಣ್ಣು ಮಕ್ಕಳನ್ನು. ಸೊ ಅದು ಕೂಡ ನಿಂತಿದೆ ಈಗ. ಆ ರೀತಿಯ ಎಲ್ಲ ಒಂದು ಪದ್ಧತಿಗಳು ಒಂದು ಕಾನೂನಿಗೆ ಕಾನೂನಿನ ಒಂದು ಶಿಕ್ಷೆ ಇರ್ಬೋದು, ಅಥವಾ ಒಂದು ಸರ್ಕಾರದ ಒಂದು ಕೆಲಸಗಳಿಂದ ಅವೆಲ್ಲ ನಿಂತರೂ ಕೂಡ ಅನೇಕ ಕಡೆಗಳಲ್ಲಿ ಈಗ ಹೇಳಿನಲ್ಲ, ಒಂದು ಕೇಸ್ ಆದಾಗ ನಮಗೊಂದು ಇಲ್ಲಿ ಇದೆ ಅಂತ ಬರುತ್ತೆ. ಬಟ್ ನಾವು ಸೂಕ್ಷ್ಮವಾಗಿ ಗಮನಿಸ್ತಿರ್ಬೋದು. ಈಗ ಮನೆಗೆ ಅಪ್ರಾಪ್ತ ಬಾಲಿಕೆ ಮನೆ ಕೆಲಸಕ್ಕೆ ಬಂದರೂ ಕೂಡ ಅದು ತಪ್ಪೇ. ಅಂದರೆ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಪ್ರಕಾರ ಅದೊಂದು ಶಿಕ್ಷಾರ್ಹ ಅಪರಾಧ. ಸೊ ನಾವು ಕೂಡ ಏನಿರಬೇಕು, ಚಿಕ್ಕ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ಬಳಸ್ಕೋಬೇಕು. ನಾವು ನೋಡ್ತಾರೆ ಚಿಕ್ಕ ಮಕ್ಕಳನ್ನೇ ಇವತ್ತು ಅವ್ರ ತಾಯಿ ಬರಲಿಲ್ಲ ಅಂತ ಹೇಳ್ಕೊಂಡು ಮಗಳನ್ನ ಕಳಿಸಿರ್ತಾಳೆ. ಚಿಕ್ಕವಳು ಇರ್ತಾಳೆ, ಅವಳು ಸ್ಕೂಲ್ಗೆ ಹೋಗ್ಬೇಕಂತದವಳು ಮನೇಲಿ ಕೆಲಸ ಮಾಡ್ತಾಳೆ. ನಾವು ಕೂಡ ಅದನ್ನು ತಿಳ್ಕೊಬೇಕಾಗುತ್ತೆ. ಅವಳು ಯಾರು, ಏನು ಎಂತು, ಮನೆಗೆ ಕೆಲಸ ಮಾಡಬೇಕಾದ್ರೆ ಎಲ್ಲಿಂದ ಬಂದಿದ್ದಾರೆ, ವೆದರ್ ಸಿ ಈಸ್ ಎ ವಿಕ್ಟಿಮ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್, ಯಾರಾದರೂ ಕರ್ಕೊಂಡು ಊರು ಇಟ್ಟಿದ್ದಾರೆ, ಅವರು ಯಾರು ಹೊಂದಿದ್ದಾರೆ, ಅದೇ ಊರವರಿಗಿದ್ರೆ ಪರವಾಗಿಲ್ಲ, ಊರವರಿದ್ದರೆ ನೀವು ವಿಚಾರ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಎಲ್ಲರಿಗೂ ಕೂಡ, ಈಗ ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಎಲ್ಲ ಅಧಿಕಾರಿಗಳು ಇದ್ದಾಗ ಪ್ರತಿಯೊಂದು ಮನೆಗಳಿಗೂ ಕೂಡ ತಾವು ಈ ಸಂದೇಶವನ್ನು ಮುಟ್ಟಿಸ್ಬೋದು. ಹೆಚ್ಚಾಗಿ ಬಡತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದು ಈಸಿ ಟಾರ್ಗೆಟ್ ಆಗತಕ್ಕಂಥ ಇರುತ್ತೆ ಒಂದು ಪಾಯಿಂಟು. ಬಟ್ ಈಗ ಹೇಳಿದಾಗೆ ಸರ್ಕಾರದ ಎಷ್ಟು ಯೋಜನೆಗಳು, ಬಹುಶಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲವನ್ನು ಇಷ್ಟು ಪ್ರಚಾರ ಮಾಡಿ ಇಷ್ಟೆಲ್ಲ ಮಾಡಿದರೂ ಕೂಡ ಜನರು ಮನಸ್ಸು ಮಾಡಬೇಕಾಗಿದೆ.
ಈಗ ಬರೀ ಸರ್ಕಾರಗಳು ಅಥವಾ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಅವರೇ ಮಾಡಬೇಕು ಎಲ್ಲ ಕೆಲಸವನ್ನು ಆಗೋದಿಲ್ಲ. ಸರ್ಕಾರದ ಯೋಜನೆಗೆ ಪ್ರತಿಯೊಬ್ಬರು ಕೂಡ ನಾವು ಪ್ರತಿಯೊಬ್ಬ ಪ್ರಜೆಯು ಕೂಡ ಅದನ್ನು ಸಪೋರ್ಟ್ ಮಾಡಬೇಕಾಗತ್ತೆ, ಕೈ ಜೋಡಿಸ್ಬೇಕಾಗತ್ತೆ. ಇಂಥ ಯೋಜನೆಗಳನ್ನು ಮನೆ ಮನೆಗೆ ಒಂದು ಅವೇರ್ನೆಸ್ಸನ್ನು ಮನೆ ಮನೆಗೆ ಮುಗಿಸೋಕ್ಕೆ ಎಲ್ಲರೂ ಕೂಡ ನಾವು ಕಾರ್ಯಕರ್ತರಾಗ್ತೀವಿ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಏನು ರೂಟ್ ಲೆವೆಲ್ ಈಗ ಅಂಗನವಾಡಿ ಕಾರ್ಯಕರ್ತರು ನಿಜವಾಗಿ ಅವರು ಭಾಳ ಒಂದು ಪ್ರಶಂಸನೀಯ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನು ಮಾನವ ಕಳ್ಳ ಸಾಗಾಣಿಕೆ ಏನಿದೆ ಅದ್ರ ಬಗ್ಗೆ ಕೂಡ ಒಂದು ಅವೇರ್ನೆಸ್ಸನ್ನು ಮೂಡಿಸಬೇಕು. ಈಗಾಗಲೇ ಹೇಳಿದಾಗೆ ಈ ಸುಮಾರು ಈಗ 2022ರಲ್ಲಿ ಕೇವಲ 2000 ಕೇಸುಗಳು ಏನೋ ರಿಪೋರ್ಟ್ ಆಗಿದೆ. 7000 ಸಮಥಿಂಗ್ ರಿಪೋರ್ಟ್ 7000, ಅದರಲ್ಲಿ 2000 ವಿಕ್ಟಿಮ್ಸು, ಒಂದಿಷ್ಟು FIR ಆಗಿದೆ. ಬಟ್ ಗಣನೀಯವಾಗಿ ನಾವು ಕಡಿಮೆ ಆಗಿದ್ರು ಕೂಡ ನಾವು ನೋಡ್ತಾ ಇದ್ವಿ. ನಾವು ಬೆಂಗಳೂರಿನ ಕೆಲಸ ಮಾಡಬೇಕಾದ್ರೆ ರಾಷ್ಟ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಸುಮಾರು ಈ ಹೊರದೇಶದವರು ಸಹಿತ ಉಜ್ಬೇಕಿಸ್ತಾನ ಕಜಕಿಸ್ತಾನದವ್ರು ಕೂಡ ನಮ್ಮ ಮುಂದೆ ಹಾಜರು ಮಾಡ್ತಾಯಿದ್ವಿ. ಅವ್ರೇನೋ ಮಸಾಜ್ ಪಾರ್ಲರ್ ಅಂತ ಅಲ್ಲಿ ಅವ್ರು ಕರ್ಕೊಂಡ್ಬಂದು ಅಲ್ಲಿ ಅವ್ರನ್ನ ಬಿಟ್ಟು ಸೆಕ್ಸುವಲ್ ಎಕ್ಸ್ಪ್ಲೋಟೇಷನ್ ಮಾಡೋ ಸಲುವಾಗಿ ಅವ್ರು ನಡೆಸ್ತಾ ಇದ್ದಾರೆ. ನೇಪಾಳ ಅಂತೂ ವೆರಿ ಕಾಮನ್. ಸೊ ಹೀಗಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೂಡ ಯಾವ ಮಟ್ಟದಲ್ಲಿ ಟ್ರಾಫಿಕಿಂಗ್ ನಡೀತಾ ಇದೆ. ಈಗಾಗಲೇ ನಾನು ಹೇಳಿದ್ರೆ $150 ಬಿಲಿಯನ್ ಅಂದರೆ ನೀವು ಜಸ್ಟ್ ಊಹೆ ಮಾಡ್ಬೋದು. ಆಮೇಲೆ ಮೂರನೇ ಅತಿ ದೊಡ್ಡ ಇದು ಒಂದು ದಂಧೆ ಅಂತಂದ್ರೆ ಹಣ ಮಾಡ್ತಕ್ಕಂಥ ಒಂದು ವಾಮ ಮಾರ್ಗ ಅಂತಂದರೆ ನೀವು ವಿಚಾರ ಮಾಡ್ಬೋದು. ಎಷ್ಟು ಇದರಲ್ಲಿ ಹಣ ಇದೆ, ಯಾವ ರೀತಿ ಅವ್ಯಾಯತವಾಗಿ ನಡೀತಾ ಇದೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಹಳ್ಳಿಗಳಂತೂ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಆ ನಿಟ್ಟಲ್ಲಿ ಒಂದು ಅವೇರ್ನೆಸ್ಸನ್ನು ನಮ್ಮ ಇಲ್ಲಿಲ್ಲ ಆಗಿಲ್ಲ ಬಿಡಪ್ಪ ನಮ್ದೆಲ್ಲ ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ಮುಂದೆ ಕೂಡ ಆಗಬಾರ್ದು. ಈಗ ನಾವು 1ನೇ ಸ್ಥಾನಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡೋದು ಭಾಳ ಕಷ್ಟ. ಹೋಗಿ ಮುಟ್ಟಿದ ತಕ್ಷಣ ಅಲ್ಲೇ ನಾವು ಸಸ್ಟೇನ್ ಆಗಬೇಕಂದ್ರೆ ಇನ್ನೂ ಕಷ್ಟ. ಸೊ ಹಾಗಾಗಿ ಯಾವ ಕೇಸುಗಳು ಇಲ್ಲ ಅಂದರೆ ಅದು ಇಲ್ಲದೇ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡೋದು ಇನ್ನೂ ಕೂಡ ಕಷ್ಟದ ಕೆಲಸ. ಮತ್ತು ಅಷ್ಟೇ ನಾವು ಅದ್ರ ತರವಾಗಿ ಎಫರ್ಟ್ಸ್ ಕೂಡ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದ ಒಂದು ಪ್ರಯೋಜನವನ್ನು ಪಡೆದು ಈ ಒಂದು ಅವೇರ್ನೆಸ್ಸನ್ನು, ಆಮೇಲೆ ಇದ್ರ ಜೊತೆ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ ಕೂಡ ಒಂದು ಹಮ್ಮಿಕೊಂಡಿದ್ದಾರೆ. ಸೊ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸೋ ದೃಷ್ಟಿಯಲ್ಲಿ ಅವಳಿಗೆ ಒಂದು ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಒಂದು ಭವಿಷ್ಯವನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಾವು ಕೈ ಜೋಡಿಸಿ ಪ್ರಯತ್ನ ಮಾಡಬೇಕು. ತಮಗೆಲ್ಲರೂ ಕೂಡ ಸರ್ಕಾರದ ಒಂದು ಅಧಿಕಾರಿಗಳು, ಸರ್ಕಾರದ ಒಂದು ಸಪೋರ್ಟ್ ಯಾವತ್ತಿಗೂ ಇರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.